ಕೆಲಸ ಮಾಡ್ತೀವಿ, ಮುಂದೆ ಯಾರು ಬರ್ತಾರೋ ನಾವೇನು ಡಿಸಿಷನ್ ತಗೋಬೇಕಾ? ಈ ಅನಿಶ್ಚಿತತೆ ಏನಿದೆ, ಅಢಾಕೇಸಮ್ ಏನಿದೆ, ಇದು ಯಾವುದೇ ರಾಜ್ಯಕ್ಕೆ ಉಳಿತಲ್ಲ, ಯಾವುದೇ ರಾಜ್ಯದ ಅಭಿವೃದ್ಧಿ ಕಾರ್ಯಕ್ಕೆ ಉಳಿತಲ್ಲ. ನಾನು ನೋಡ್ತಾ ಇದ್ದೆ, ತಮ್ಮ ನಾಯಕರು ಈ ಅನಿಶ್ಚಿತತೆ ಹೇಗೆ ಬರುತ್ತೆ ಅನ್ನೋಕ್ಕೆ ಟ್ರಂಪ್ ಹೇಳಿದ್ರು ಇಂಡಿಯನ್ ಎಕಾನಮಿ ಇಸ್ ಡೆಡ್ ಅಂತ. ನಿಮ್ಮ ನಾಯಕರು ಎಸ್ ಇಟ್ ಇಸ್ ಡೆಡ್ ಅಂದ್ರು. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ದಾವೋಸ್ ಹೋಗ್ಬಿಟ್ಟು ಭಾರತದ ಆರ್ಥಿಕತೆ ಬಹಳ ಸ್ಟ್ರಾಂಗ್ ಆಗಿದೆ, ಬಹಳ ಸದೃಢವಾಗಿದೆ ಅಂತ ಒಂದು ಮಾತಾಡಿದ್ರು. ಅವ್ರು ಕೇಳಿದ್ರು, ಅಲ್ಲ ನಿಮ್ಮ ನಾಯಕರು ಅಲ್ಲ ಹಂಗೆ ಹೇಳ್ದ, ನಾನು ಯಾವತ್ತೂ ವಿದೇಶಿ ನೆಲದಿಂದ ನನ್ನ ದೇಶದ ವಿರುದ್ಧ ಮಾತಾಡೋದಿಲ್ಲ ಅಂತ ಒಂದು ಮಾತನ್ನ ಹೇಳಿದ್ರು. ನಿಮ್ಮ ನಾಯಕರು ಇನ್ನೊಂದು ಹೇಳಿದ್ರು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ವಿರುದ್ಧ ನಾವಿದ್ದೀವಿ, ಇವಿಎಂ ವೋಟ್ ಚೋರಿ, ಇವಿಎಂ ಎಲೆಕ್ಷನ್ ಕಮಿಷನ್ ಅಂತ. ಅವ್ರ ತಮ್ಮ ಹೇಳಿದ್ರು, ಇವಿಎಂ ಬಗ್ಗೆ ನಮಗೆ ಪೂರ್ತಿ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೆ ಮತಪತ್ರಕ್ಕೆ ಹೋಗೋದು ಒಳ್ಳೇದಲ್ಲ. ಇವತ್ತು ಇದು ಈ ದುವಿಧ ಅಂತಾರೆ ಹಿಂದಿಲಿ, ಈ ದುವಿಧಾನ ಇವತ್ತು ನಾವು ನೋಡ್ತಾ ಇದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ಹೇಗಿದೆ ಅನ್ನೋದನ್ನ ನಿಜವಾದ ರಾಜ್ಯಪಾಲ ಭಾಷಣ ಮಾಡಿರೋದು ಸುನೀಲ್ ಕುಮಾರ್ ಅವರು. ಹೇಗಿದೆ ಆಡಳಿತ, ಹಳಿತಪ್ಪಿದ ಆಡಳಿತ, ನಿಯಂತ್ರಣ ಇಲ್ಲದ ಆಡಳಿತ, ಬಹಳಷ್ಟು ವಿಚಾರಗಳನ್ನ ಅವರು ಹೇಳಿದ್ದಾರೆ. ಈ ಸರ್ಕಾರದ ಅಚೀವ್ಮೆಂಟ್ಸ್ ಕಳೆದ ಒಂದು ವರ್ಷ ನೋಡಬೇಕು ಅಂದ್ರೆ 2 ಸಂತಿ ಬೆಲೆ ಏರಿಕೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಸದ ವಸ್ತು ಇಲ್ಲ. ತಾಳಪ್ಪ, ನನ್ನ ಕೆಲಸ ನಾನು ಮಾಡ್ತೀನಿ. ಈಗ ಹಾಲಿನ ದರ ಏರಿಕೆ ಆಗಿದೆಯಲ್ಲಪ್ಪ, ಜನನ ಮರಣ ಪ್ರಮಾಣ ಪತ್ರದ ಬೆಲೆ, ವಿದ್ಯುತ್ ದರ ಏರಿಕೆ, ಕುಡಿಯುವ ದರದ ಏರಿಕೆ, ಕುಡಿಯುವ ನೀರು, ಬಿಬಿಎಂಪಿ ಕಸ ಶುಲ್ಕದ ಏರಿಕೆ, ಬೆಂಗಳೂರಿನಲ್ಲಿ ವಸತಿ ವಾಣಿಜ್ಯ ಕಟ್ಟಡಗಳಿಗೆ ಹೊಸ ದರ, ಬಸ್ ಟಿಕೆಟ್ ದರ, ಬಿಡಿಎ ಆಸ್ತಿ ತೆರಿಗೆ, ಡೀಸೆಲ್ ಸೆಸ್, ಅವರ ಅವಧಿಯಲ್ಲಿ ರಿಜಿಸ್ಟ್ರೇಷನ್ ಸೆಸ್, ಅಫಿಡವಿಟ್ ಬೆಲೆ, ಲಿಫ್ಟ್, ಟ್ರಾನ್ಸ್ಫಾರ್ಮರ್, ಜನರೇಟರ್ ಅದಕ್ಕೆ ಪರಿಶೀಲನಾ ಶುಲ್ಕ, ರೈತರ ಹೊಸ ಕೊಳವೆ ಬಾವಿ ಶುಲ್ಕ, ಐಪಿ ಸೆಟ್, ಇನ್ ಬಿಡಿ ಲಾಲ್ಬಾಗ್ ಪ್ರವೇಶಾಧಾರ ಇರ್ಬೋದು, ಬಿಬಿಎಂಪಿ ಇರ್ಬೋದು, ಕೊನೆ PhD ಪರೀಕ್ಷೆ ದರನ್ನು ಕೂಡ ಬಿಟ್ಟಿಲ್ಲ. ಇದನ್ನ ಬೆಲೆ ಏರಿಕೆ ಅಂತೂ ಮಾಡಿದ್ದೀರಾ. ಎರಡನೇದು My only request to senior member is, ಇವೆಲ್ಲಾನು ಓಕೆ ಒಪ್ಕೊಂತೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಪೆಟ್ರೋಲ್ ಡೀಸೆಲ್ ದರ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಗೋಲ್ಡ್ ರೇಟು ಯಾರ ಕಂಟ್ರೋಲ್ ಅಲ್ಲಿ ಇದೆ? ಬೆಳ್ಳಿ ರೇಟ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? ನಮ್ಮ ಡಾಲರು ಮತ್ತೆ ರುಪಿ ವ್ಯತ್ಯಾಸ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ, ಪೂರ್ತಿ ಕತೆ ಹೇಳಬೇಕು. ಈಗ ಉದಾಹರಣೆ ಕೊಡ್ತೀನಿ, ತೊಗರಿದೆ ಇಲ್ಲ ಚರ್ಚೆ ಎಲ್ಲ ವಿಷಯ ಬಗ್ಗೆ ನೀವು ಮಾತಾಡಿ, ಸಾಮಾನ್ಯ ಜನ ಇಲ್ಲಿ ನೀವು ಸುರೇಶ್ ಕುಮಾರ್ ಅವರೇ ಒಂದ್ ನಿಮಿಷ ಇಲ್ಲ ಅಧ್ಯಕ್ಷರೇ, ನಂದೇನು ಬೆಳ್ಳಿ ಚಿನ್ನ ಬಿಟ್ಬಿಡೋಣ, ಆಯ್ತು ಬಿಡಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರಿಗೆ ಸರ್? ಯಾರು ತೊಗರಿ ತಗೋತಾರೆ? ಸುರೇಶ್ ಕುಮಾರ್ ಮಾತನಾಡೋದು ತಗೋತಾರೆ. ಸರ್ಕಾರ ಏನು ಏರಿಕೆ ಮಾಡಿದೆ ಸಾಮಾನ್ಯ ಜನರಿಗೆ ಅರ್ಥ, ಇದು ಏನು ಸಾಮಾನ್ಯ ಕುಮಾರ್ ಅವರು ಹೇಳಿದ್ದು ನಿಮ್ಮ ಸರ್ಕಾರ ಏನ್ ಜಾಸ್ತಿ ಮಾಡಿದೆ ಅದನ್ನು ಮಾತ್ರ ಇಲ್ಲ. ಸ್ಟಾಂಪ್ ಪೇಪರ್ ಜಾಸ್ತಿ ಮಾಡಿದೆ, ಸ್ಟಾಂಪ್ ಪೇಪರ್
ಸೆಂಟ್ರಲ್ ಈಗ ಇಂಪೋರ್ಟ್ ಮಾಡ್ತಾ ಸದಸ್ಯರು ಹೇಳ್ತಿದ್ದೀನಿ ಪೆಟ್ರೋಲ್ ಡೀಸೆಲ್ ನಾನು ಎಲ್ಲಿ ಕೇಳಿಯಪ್ಪ ಒಂದ್ ಸೆಕೆಂಡ್ ನೋಡಿ ಇವ್ರು ₹3 ಈಗ ಏನಾದ್ರು ಎಲ್ಲಿ ಬಿಡಬೇಕು ಇದು ನೀವೇ ಹೇಳ್ತಾ ಇದ್ರಿ ರಷ್ಯಾದಿಂದ ಕಚ್ಚಾ ತೈಲು ಸಸ್ತಾಗಿ ಸಿಗ್ತಾ ಇದೆ ಅಂತ. ಬೆನಿಫಿಟ್ ಶುಡ್ ಬಿ ಅದು ಮಾಡ್ತಾ ಇದ್ದಾರೆ ಇಲ್ಲ. 100 ರೂಪಾಯಿಗಿಂತ ಜಾಸ್ತಿ ಹೋಗುತ್ತೆ ಪ್ರತಿ ಲೀಟರ್. ಈಗ ಇಸ್ ಬೇಸ್ಡ್ ಆನ್ ದಟ್. ನೀವು ಕಮ್ಮಿ ಮಾಡಿ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ನಾವು ಬೆಲೆ ಏರಿಕೆ ನಾವು ಸುರೇಶ್ ಒಂದ್ ನಿಮಿಷ ಸುರೇಶ್ ಅನ್ನೋದು ಕೂಡ ಒಂದಿದೆ ಅಲ್ಲ ಅಧ್ಯಕ್ಷ ಈಗ ಅದನ್ನ ನಾವು ಎಲ್ಲಿ ಬೇಕೋ ಅದನ್ನ ಮಾಡ್ತೀವಿ. ನಾವು ಬೆಲೆ ಏರಿಕೆ ಮಾಡಿದ್ದೀನಿ ನಾವು ಏನ್ ಬೆಲೆ ಏರಿಕೆ ಮಾಡಿದೀವಿ ಓಕೆ ಹೇಳ್ತೀನಿ ಇವಾಗ ನಾನು ಆಯ್ತು. ಈಗ ಚರ್ಚೆ ಬೇಡ. ಈಗ ಅಧ್ಯಕ್ಷರೇ ಚರ್ಚೆ ಮಾಡಲಿ. ಸೆಂಟ್ರಲ್ ಗವರ್ಮೆಂಟ್ ಜಾಸ್ತಿ ಮಾಡಿದೆ ಅದನ್ನು ಮಾಡ್ಲಿ ಅವರು ಅದನ್ನ ಹೇಳಿ. ಜಾಸ್ತಿ ಮಾಡಿದ್ರು ಅದನ್ನ ಹೇಳಿ ಅವರೆಲ್ಲ. ಚರ್ಚೆ ಬೇಡ ಹೇಳಿ ಕೇಳಿ. ಸುರೇಶ್ ಕುಮಾರ್ ಅವರೇ ಸುರೇಶ್ ಕುಮಾರ್ ಲೋ ಇದೆ ಅನ್ನೋದು ಕೂಡ ನಿಜ. ಸುರೇಶ್ ಕುಮಾರ್ ಅವರೇ ಅಲ್ಲ ಅದೇ ರೀತಿ ಕೂಡ ಇವತ್ತು ಡಾಲರ್ ವರ್ಸಸ್ ನಿಜ. ಪರ್ಚೇಸಿಂಗ್ ಪವರ್ ಅದನ್ನು ಹೇಳಿರೋದು ನಿಜ. ಎಲ್ಲಾನು ಕೂಡ ನೀವು ಸ್ಟೇಟಿಗೆ ಹೇಳ್ತಾ ಇದ್ರಂದ್ರೆ ಹೆಂಗೆ ಹೇಳಿ. ಈಗ ಬೆಲ್ಲದ ವಾಟ್ ಐ ಆಮ್ ಟೆಲ್ಲಿಂಗ್ ಯು ಒನ್ ಸೆಕೆಂಡ್ ಐ ಟೆಲ್ ಒನ್ ಸೆಕೆಂಡ್ ನೋಡಪ್ಪ ಒನ್ ಸೆಕೆಂಡ್ ಈಗೇನು ಗೊತ್ತಿದೆಯಾ, ನಾವು ಒಂದು ಸಬ್ಜೆಕ್ಟ್ ಮೇಲೆ ಇವತ್ತು ಚರ್ಚೆ ನಡೀತಾ ಇದೆ. ನಮ್ಮಲ್ಲಿ ಭಾವನೆ ನಮ್ಮಲ್ಲಿ ಇರಬೇಕು. ನಾವು ಈ ಚರ್ಚೆ ನಮಗೆ ಆ ಕಡೆಗೆ ಯಾರು ಸರಿ ಯಾರು ತಪ್ಪ ಅಂತ ಇದನ್ನೇ ಚರ್ಚೆ ಮಾಡೋ ಜೊತೆಯಲ್ಲಿ ಇದನ್ನು ನೋಡುವವರು ಮತ್ತು ಕೇಳುವಂತ ಜನ ಇದೊಂದು ಶುಡ್ ಬಿ ಹೆಲ್ತಿ ಡಿಬೇಟ್. ಕೆಲವೊಂದು ಮಾಹಿತಿ ಅದಕ್ಕೆಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಈ ರೀತಿ ಆಸಕ್ತಿ ಉಳ್ಳವರಿಗೆ, ಅದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇದರ ಬಗ್ಗೆ ಇಲ್ಲಿ ಚರ್ಚೆ ಮಾಡುವಾಗ ಸ್ವಲ್ಪ ಅವ್ರಿಗೆ ಮಾಹಿತಿ ಸಿಗಬೇಕು. ಸೊ ಏನಾದರೂ ಇಂಥ ಒಂದು ವಿಚಾರದಲ್ಲಿ ಪಬ್ಲಿಕ್ ಇಶ್ಯೂ ಸಂಬಂಧ ವಿಚಾರ ಸಂಬಂಧ ಯಾರಿಗೆ ಮಾತಾಡಬೇಕಾದಲ್ಲಿ ಒಂದಿಬ್ಬರಿಗೆ ಎದ್ದು ನಿಂತು ಚರ್ಚೆ ಮಾಡಿ ಮತ್ತೆ ಮತ್ತೆ ಈ ಕಡೆ ಒಂದು ಕ್ಲಾರಿಟಿ ಮಾಡೋದು ವಿಚಾರ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಟೈಮ್ ಆದರೂ ಕೂಡ ಒಂದು ಪ್ರಯೋಜನ ಆಗಲಿ. ಅದು ನಾವು ಆ ಕಡೆ ಪರ ನಾನು ಸರಿ ಅಂತ ಹೇಳಿಕೊಂಡು ಹೋದ್ ಏನು ಪ್ರಯೋಜನ ಇಲ್ಲ, ಯಾರಿಗೂ ಕೂಡ ಪ್ರಯೋಜನ ಆಗುದಿಲ್ಲ, ಜನರಿಗೆ ಅರ್ಥನೂ ಕೂಡ ಆಗುತ್ತೆ. ತಾವೇ ತಮ್ಮ ಮಾಹಿತಿ ಕೊಟ್ಟಿದ್ದೀರಿ, ಆಯ್ತು ಮುಗೀತು. ಮತ್ತೆ ಒಂದೇ ವಿಚಾರ ಚರ್ಚೆ ಬೇಡ. ಒಂದೇ ಬೆಲ್ಲದವ್ರೆ ಸುರೇಶ್ ಕುಮಾರ್ ಅವರು ಹೇಳಿದ ಇಲ್ಲ, ನಾವೇನ್ ಬೆಲೆ ಜಾಸ್ತಿ ಮಾಡಿದೇವೋ ಅಂತ ಹೇಳಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಗಾಳಿ ಮತ್ತೆ ಬೆಳಕು ಎರಡಕ್ಕೆ ಬಿಟ್ಟು ಉಳಿದಿದ್ದಕ್ಕೆಲ್ಲ GST ಆಯ್ತಲ್ಲ. ನೆಕ್ಸ್ಟ್ ಸುರೇಶ್ ಒಂದ್ ಸೆಕೆಂಡ್ ಅಲ್ಲ ನಾನು ಮತ್ತೆ ನೀವು ಮಾತಾಡಿ. ಸುರೇಶ್ ಬಗ್ಗೆ ಹೇಳ್ಬಿಡಿ ಮೈಕ್. ಕುಮಾರ್ ಅವ್ರದ್ದು ಮತ್ತೆಲ್ಲ ಒಪ್ಕೊಳ್ಳೋಣ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರ ಗ್ರೇಟು ಅಂತ ಹೇಳೋಣ, ನರೇಂದ್ರ ಮೋದಿ ಗ್ರೇಟು ಅಂತ ಹೇಳೋಣ. ಒಂದೇ ಒಂದು ಸಭಾಧ್ಯಕ್ಷರೇ, ನಮಗೆ ಬರ್ಬೇಕಾಗಿದೆಯಲ್ಲ ಟ್ಯಾಕ್ಸಸ್, ಅವ್ರು ನಮ್ಗೆ ಇಟ್ಕೊಂಡವ್ರಲ್ಲ, ಆ ಟ್ಯಾಕ್ಸ್ ದುಡ್ಡು ಕೊಡಕ್ಕೆ ಹೇಳಿ. ಮತ್ತೆ ಬಿಹಾರಕ್ಕೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾವ್ರಲ್ಲ, ಅದ್ರಲ್ಲಿ ಒಂದು ಅರ್ಧ ನಮ್ಗೆ ಕೊಡ್ಸ್ಕೊಡಿ. ಅದನ್ನ ಮಾಡಕ್ಕೆ ರಾಜ್ಯ ಸರ್ಕಾರ ಮಾಡ್ತು. ಮಾಹಿತಿ ಕೊಟ್ಟಿದ್ರಿ, ಬಾಧ್ಯತೆ ಇಲ್ವಾ ಮಾಹಿತಿ ಕೊಟ್ಟು ಚರ್ಚೆ ಬೇಡ. ಆಮೇಲೆ ಹೇಳೋಣ ಗ್ರೇಟ್ ಅಂತ, ಚರ್ಚೆ ಬೇಡ. ಆಮೇಲೆ ಗ್ರೇಟ್ ಅಂತ ಹೇಳೋಣ, ಚರ್ಚೆ ಬೇಡ. ಪಾಯಿಂಟ್ ಹೇಳ್ಬಿಡಿ. ನೋಡಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ನಿಮಗೆ ಏನಾಗಿದೆಯಲ್ಲ ಅಧ್ಯಕ್ಷರೇ, ನೀವು ಥಿಂಕ್ ಯಾರು ಬುದ್ಧಿವಂತರಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಇದು ಬರ್ತದ? ಏನು ಪೀಪಲ್ ಲಾಫ್ ಅಟ್ ಯು. ಅಲ್ಲಿ ಅವ್ರು ಇದು ಮಾತಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕಾರ ಯಾರಾದ್ರೂ ಸದಸ್ಯರು ಎದ್ದು ನಿಂತರ ಜನರಿಗೆ ಉಪಯೋಗ ಆಗ್ತೈತಿ, ಇಂಟ್ರೆಸ್ಟ್ ಇದ್ದವ್ರಿಗೆ ಒಳ್ಳೇದಾಗ್ತೈತಿ ಅಂತ ನೀವು ಪ್ರಿಯಾಂಕ ಖರ್ಗೆ ಅವರಿಗೆ ಅಲೋ ಮಾಡಿಕೊಟ್ರಿ. ಎಲ್ಲರಿಗೂ ಹೇಳಿದ್ದೇನೆ, ಅದರಲ್ಲಿ ನನಗೇನಿಲ್ಲ. ಅವ್ರು ಯಾವಾಗ ಹೇಳ್ತಾರೆ ನೀವು ಅವ್ರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಪಾಯಿಂಟ್ ಅದು ಬಿಟ್ಟು ನಾ ಒಪ್ತೇನೆ.
ಈಗ ನಾನು ಕೂಡ ಅದಕ್ಕೆ ಪೂರಕವಾಗಿ ವೇಟ್ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಕ್ಕೆ ಪೂರಕವಾಗಿ ಒನ್ ಸೆಕೆಂಡ್ ಯು ಬೇಕ್ ಫಿನಿಶ್. ಅವರು ಇನ್ಫ್ಲೇಷನ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ರು. ನಿಮ್ಮ ಪಾಯಿಂಟ್ ಎಲ್ಲಿ ಬಿಡಿ. ಇನ್ಫ್ಲೇಷನ್ ಇಂಡೆಕ್ಸ್ ಕನ್ಸ್ಯೂಮರ್ ಓಕೆ ಒನ್ ಸೆಕೆಂಡ್ ಡಿಸ್ಕಸ್. ಕನ್ಸ್ಯೂಮರ್ ಇಂಡೆಕ್ಸ್ ಇಸ್ ನೀವು ಇದರ ಬಗ್ಗೆ ಸಬ್ಜೆಕ್ಟ್ ಮಾಡಬೇಡಿ. ಐ ಆಮ್ ಟೆಲ್ಲಿಂಗ್ ಯು ಖರ್ಗೆ ಅವರೇ ಪ್ರಿಯಾಂಕ್ ನೋಡಿ ಕನ್ಸ್ಯೂಮರ್ ಇಂಡೆಕ್ಸ್ ಬಗ್ಗೆ ನಿಮ್ಮ ಪಾಯಿಂಟ್ ಅಲ್ಲಿ ಬಿಡಿ. ಪಾಯಿಂಟ್ ಅದು ಅವ್ರ ಚರ್ಚೆ ಹಾಕಿ ಅದನ್ನ ನಿಮ್ಮ ಪಾಯಿಂಟ್ ಹೇಳಿ. ಈಗ ಅವರು UPA ಇದ್ದಾಗ ಮನಮೋಹನ್ ಸಿಂಗ್ ಇದ್ದಾಗ ಸೋನಿಯಾ ಗಾಂಧಿ ಆಡಳಿತ ಮಾಡ್ತಿದ್ದಾಗ 8-9% ಇನ್ಫ್ಲೇಷನ್ ಇತ್ತು ರಾಜ್ಯದ ದೇಶದಲ್ಲಿ RBI ಫಿಗರ್ ಪ್ರಕಾರ. ಇವತ್ತು 4-5% ತನಕ ಎವರೇಜ್ ಇನ್ಫ್ಲೇಷನ್ ಇದೆ ಮೋದಿ ಅವ್ರ ಸರ್ಕಾರಕ್ಕೆ ಬಂದ್ಮೇಲೆ. ಇನ್ಫ್ಲೇಷನ್ ಪೂರ್ತಿ ದೇಶದಲ್ಲಿ ಕಡಿಮೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಮಾತಾಡ್ದು ಸುರೇಶ್ ಕುಮಾರ್ ಮಾತಾಡಿ. ಸೈಲೆಂಟ್ ಸುರೇಶ್ ಕುಮಾರ್ ಖುಷಿಯಾಗಿದೆ. ಸರಿ ಆಯ್ತು, ಎಷ್ಟು ಚೆನ್ನಾಗಿ ಒಪ್ಕೊಳ್ತೀರ ಮಾತು ಮುಗಿಸೋಕ್ಕೋಸ್ಕರ ಅಂತ. ಸರ್, ಈಗ ಒಂದು ಬೆಲೆ ಏರಿಕೆ ಯಾವ ರೀತಿ ಮಾಡಿ ಜನಸಾಮಾನ್ಯರ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಒಂದು ಹೇಳಿದೆ. ಎರಡನೇದು, ಈ ಸರ್ಕಾರ ನ್ಯಾಯಾಂಗ ಆಯೋಗಗಳ ಸರ್ಕಾರ. ಒಂದು ಇಂಗ್ಲಿಷಲ್ಲಿ ಒಂದು ಮಾತಿದೆ, ಇಫ್ ಯು ಕೆನಾಟ್ ಕಮಿಟಿ ಇಟ್ ಅಂತ. ಯಾವ್ದಾದ್ರು ಒಂದು ಕೆಲಸ ಆಗದೆ ಕಮಿಟಿ ಮಾಡ್ಬಿಡಿ, ಅದೊಂದು ಆಗ್ಬಿಡ್ಲಿ ಅಂತ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ದೊಡ್ಡ ಶಬ್ದ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇತ್ತು, ರೀಡು ಅಂತ. ರೀಡು. ಆಗ ಜಸ್ಟಿಸ್ ಕೆಂಪಣ್ಣ ಅವರು ಒಂದು ಆಯೋಗ ಮಾಡಿದ್ರು. ಆ ಆಯೋಗ ವರದಿ ಕೊಡ್ತು. ವರದಿ ಏನಾಯ್ತು ಯಾರಿಗೂ ಕೂಡ ಗೊತ್ತಿಲ್ಲ. ಅದಾದ್ಮೇಲೆ ನಮ್ಮ ಸರ್ಕಾರ ಇದ್ದಾಗ ನೀವೊಂದು ಅಪರೂಪವಾದ ಒಂದು ಕ್ಯಾಂಪೇನ್ ಮಾಡಿದ್ರಿ. ಒಬ್ರು ಯಾರೋ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದು ಲೆಟರೇಟ್ ನೋಡಿಕೊಂಡು 40% ಸರ್ಕಾರ ಅಂತ ಮಾಡಿ ಎಲ್ಲಾ ಕಡೆ ಪೋಸ್ಟರ್ ಅಂಟಿಸಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೇ CM ಅಂತ ಒಂದು ಕ್ಯಾಂಪೇನ್ ಮಾಡಿದ್ರಿ ವಿತೌಟ್ ಎನಿ ಬೇಸಿಸ್. ಅದಾದ್ಮೇಲೆ ಅದನ್ನೇ ಚುನಾವಣಾ ವಿಷಯವನ್ನಾಗೂ ಕೂಡ ಇಟ್ಕೊಂಡ್ರಿ. ಬಂದ್ಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಮಾಡಿದ್ರಿ. 40% ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು ಅಂತ. ಏನಾಯ್ತು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ 40% ಎಲ್ಲ ಇತ್ತು. ಇದು ಜಸ್ಟ್ ಕೆಸರು ಎರ್ಚೋದಕ್ಕೆ, ಕಳಂಕ ತರಲಿಕ್ಕೆ ಮಾಡಿದ ಕ್ಯಾಂಪೇನು. ನಾವು ಮಾಡಿದೀವಲ್ಲ ಅಂತ ಒಂದು ಆಯೋಗ ಮಾಡಿದ್ರೆ ಆಯೋಗ ಇವತ್ತು ನಿರುತ್ತರವಾಗಿದೆ. ಬೇಡ. ಕಳೆದ ವರ್ಷ ಇದೇ ಸದನದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿದ್ದ ದುರಂತ ಚರ್ಚೆ ಆಯಿತು. RCB ಅದು ಡೀಟೇಲ್ಸ್ ಹೋಗೋದಿಲ್ಲ. ಚರ್ಚೆ ಆದ್ಮೇಲೆ ಅದಕ್ಕೊಂದು ಕಮಿಷನ್ ಮಾಡಿದ್ರಿ. ವಾಟ್ ಹ್ಯಾಪನ್ ಟು ದ ಫ್ಯಾಕ್ಟ್ಸ್? ಏನಾಯ್ತು? ಯಾರು ಹೂ ಹ್ಯಾಸ್ ಬೀನ್ ಹೆಲ್ಡ್ ರೆಸ್ಪಾನ್ಸಿಬಲ್? ಅದಕ್ಕಿಂತ ಒಂದು ಬಹಳ ಮುಖ್ಯ ಅಂತಂದ್ರೆ ಇದೇ ಸದನದಲ್ಲಿ ಚರ್ಚೆ ಆಯಿತು. ನಮ್ಮೆಲ್ಲರಿಗೂ ಕೂಡ ಶ್ರದ್ಧಾ ಕೇಂದ್ರ ಆಗಿರೋ ಧರ್ಮಸ್ಥಳದ ಬಗ್ಗೆ ಕಂಪ್ಲೇಂಟ್ ಆಯ್ತು, ಎಲ್ಲ ಆಯ್ತು. ಇದೇ ಸದನದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು, ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಮ ದಕ್ಷಿಣ ಕನ್ನಡದ ಪೊಲೀಸ್ ಅವರು ಬಹಳ ಸಶಕ್ತರಾಗಿದ್ದಾರೆ, ಯಾವುದೇ SIT ಬೇಡ ಅಂತ ಹೇಳಿದ್ರು. ಇದಕ್ಕೆ SIT ಮಾಡ್ಬಿಟ್ರು. ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಗೆ ಯಾರಿಗೂ ಕೂಡ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ, ಕೆಲವು ನಿಯೋಗಗಳು ಬಂದು ಒತ್ತಡ ತಂದು ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಅಂತ. ಫೈನ್, ಫೇರ್ ಎನಫ್, ವಿ ವೆಲ್ಕಮ್ ಇಟ್. ಆಯ್ತು, ಸತ್ಯಾಂಶ ಬರಲಿ ಅಂತ. ಅವರು ಆಫೀಸರು ಮೊಹಂತಿಯವರ ನೇತೃತ್ವದಲ್ಲಿ ನೀವು ಒಂದು ಕಮಿಟಿ ಮಾಡಿದ್ರಿ. ಆ ಕಮಿಟಿನಲ್ಲಿ DGP ಪ್ರಣಬ್ ಮೊಹಂತಿ, ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ SIT ಮುಖ್ಯಸ್ಥ DIG MN ಅನುಚೇತ್, ಪೊಲೀಸ್ ಉಪಮಹಾ ನಿರೀಕ್ಷಕರು DIG ಅವರು ಅದರಿಂದ ಆಚೆ ಬಂದರು. ಸೌಮ್ಯಲತಾ SK IPS ಅಧಿಕಾರಿ, ನಗರ ಸಶಸ್ತ್ರ ಪಡೆ ಕೇಂದ್ರ ಕಚೇರಿ, ಅದರಿಂದ ಅವರು ಆಚೆ ಬಂದರು. SIT ಯಾಕೆ ರಚಿಸಿದ್ರು? ಅವತ್ತು ಹಲವು ವರ್ಷಗಳಿಂದ ವರದಿಯಾಗಿರುವ ಅನುಮಾನಾಸ್ಪದ ಸಾವುಗಳ ಆರೋಪಗಳು, ಸ್ಥಳೀಯ ಪೊಲೀಸರಿಂದ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗಿದೆ ಅಥವಾ ಸರಿಯಾದ ತನಿಖೆ ನಡೆದಿಲ್ಲ ಎಂಬ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರ ಒತ್ತಾಯ, ಆ ಪ್ರದೇಶದಲ್ಲಿ
ಒಂದು ಸಂಸ್ಥೆಯ ಒಂದು ಇನ್ಸ್ಟಿಟ್ಯೂಷನ್ ಪ್ರಭಾವ ಇದೆ ಎಂಬ ರಾಜಕೀಯ ಒತ್ತಡ ಈ ರೀತಿ ಮಾಡಿ ಒಂದು ಎನ್ಕ್ವೈರಿ ಕಮಿಷನ್ ಮಾಡಿದ್ರು. ನಮಗೂ ಕೂಡ ಆಯ್ತು, ಮಾಡಲಿ, ಒಂದು ಸತ್ಯಾಸತ್ಯತೆ ನಾವೆಲ್ಲೂ ಕೂಡ ವಿರೋಧಿಸಲಿಲ್ಲ. ಇನ್ನೊಂದು ಹೆಜ್ಜೆ ಮುಂತಾಯಿತು. ಧರ್ಮಸ್ಥಳದಂತಹ ಅತಿ ಸಂವೇದನಾಶೀಲ ಪ್ರಭಾವಶಾಲಿ ಪ್ರಕರಣದಲ್ಲಿ ಸಾಮಾನ್ಯ ಪೊಲೀಸ್ ತನಿಖೆಯಿಂದ ಸಾರ್ವಜನಿಕ ನಂಬಿಕೆ ಮೂಡದು ಎಂಬುದು ರಾಜ್ಯ ಸರ್ಕಾರದ ವಾದ ಆಗಿತ್ತು. ಈಗ SIT ಏನು ಸ್ಟೇಟಸ್? ಒಂದು ವರ್ಷ ನಾವು ಅವತ್ತೇ ಕೇಳ್ಕೊಂಡ್ವು ನಾವು ಈ ಹೌಸಲ್ಲಿ, ನೀವು ಇಂಟರಿಮ್ ರಿಪೋರ್ಟ್ ಇಡಿ ಅಂತ ನಾವು ಪರಿಯಾಗಿ ನಾವು ಕೇಳ್ಕೊಂಡ್ರು. ಬಟ್ ದಿ ಗೌರ್ಮೆಂಟ್ ರೆಫ್ಯೂಸ್ಡ್. ಇಲ್ಲ, ಮೈನ್ ಬರಲಿ, ಮೈನ್ ರಿಪೋರ್ಟೇ ಬರಲಿ ಅಂತ. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ. ಈಗ ಧರ್ಮಸ್ಥಳದ ಬಗ್ಗೆ SIT ಆಯಿತು, ಅದು ಯಾರೋ ಮುಸುಕುದಾರಿ ಬುರುಡೆ, ಅದೊಂದು ದೊಡ್ಡ ರಾಮಾಯಣ. ಅದು ಅವ್ರನ್ನೇನೋ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಟ್ರು, ಗಡಿಪಾರು ಮಾಡಿದ್ರು, ಬಿಟ್ರು, ಅದೇನೋ ನಡೀತಾ ಇದೆ. ಅವೆಲ್ಲ ಪೇಪರ್ ಓದ್ತಾ ಇದೀವಿ. ಆದರೆ ಸರ್ಕಾರ ರಚಿಸಿದ SIT ರಿಪೋರ್ಟ್ ಏನು, ಯಾಕೆ ಇನ್ನೂ ಕೂಡ ಬಂದಿಲ್ಲ? ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ, ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ. ಅದು ಒಂದು ಹೇಳ್ಕೊಂಡ್ರು, ಧರ್ಮಸ್ಥಳಕ್ಕೆ ಹೋಗೋ ಜನ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸರ್, ನಾವು ಒಂದು ಹೇಳ್ತೀವಿ ಸರ್, ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ, ನಂಬಿಕೆ ಕೇಂದ್ರ. ಇದೇನಪ್ಪ ನಮ್ಮ ಮಂಜಪ್ಪ ಇದ್ದಾರೆ ಅಂತ ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ SIT ಮಾಡಿದ್ರಲ್ಲ, ವೇರ್ ದ ರಿಪೋರ್ಟ್? ವಾಟ್ ಹ್ಯಾಸ್ ಹ್ಯಾಪನ್? ಇನ್ನೂ ಕೂಡ ಧರ್ಮಸ್ಥಳ ಕಳಂಕ ಎತ್ಕೊಂಡೆ ಓಡಾಡ್ಬೇಕಾ? ಗಡಿಪಾರು ಆದ ಆ ವ್ಯಕ್ತಿ ಅದೇ ಬೆಳ್ತಂಗಡಿ ಪೊಲೀಸರಿಗೆ ಇವತ್ತು ಕೂಡ ಚಲನೆ ತೀರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿತ್ತಿದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ರು, ಇದು PIL ಅಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ಅದನ್ನ ಮಾಡುವಾಗ ಕನಿಷ್ಠ ವಿವೇಚನೆ ನೋಡಿಕೊಂಡು, ರಾಜ್ಯದ ಭಾವನೆ ನೋಡಿಕೊಂಡು ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು. ಅವ್ರು ಮಾಡಲಿಲ್ಲ. ಈಗ ನಿಮ್ಮ ಸಲಹೆ ಏನು? ಅದೇ ಹೇಳ್ತೀನಿ, ರಿಪೋರ್ಟ್ ಹಿಡಿ ಅಂತ. ನೀವು ಸರ್, ನಿಮ್ದು ಸ್ಕೂಟರ್ ಯಾವುದು ಮುಂಚೆ ಓಡಿಸ್ತಾ ಇದ್ದೀವಿ? ಅಲ್ಲ, ಯಾವುದು ಗೇರ್ಲೆಸ್? ಅಲ್ಲ, ನಾವೆಲ್ಲ ಗೇರ್ ಇರೋದು ಸ್ಕೂಟರ್, ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರ್, ಫೋರ್ತ್ ಗೇರ್ ಆಗ್ತಾ ಇದ್ವು. ನೀವು ಗೇರ್ಲೆಸ್ ಅಂತ ಕಾಣ್ತೀವಿ. ಇಲ್ಲ, ಆಗ ನಾವು ಗೇರ್ ಇದ್ದದ್ದೇ, ಮತ್ತೆ ಗೇರ್ಲೆಸ್ ಬಂದದ್ದು. ಓಕೆ. ಸೊ ಈಗ ನಾನು ಹೇಳೋದು, though the High Court has told to continue the investigation, no accused is interrogated or taken into custody till today. All are roaming freely, filing PILs and talking to the social media. Sir, ಇವತ್ತು ನಾನು ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ನನಗೆ IT. ಆಸ್ಟ್ರೇಲಿಯಾ ಹ್ಯಾಸ್ ಟೇಕನ್ ಎ ವೆರಿ ಸೀರಿಯಸ್ ಡಿಸಿಷನ್. 16 ವರ್ಷದ ಮಕ್ಕಳು ಏನಿದ್ದಾರೆ, 16 ವರ್ಷದವರೆಗೂ ಅವ್ರಿಗೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಬೇಡ ಅಂತ. ಯಾಕಂದ್ರೆ ಬಹಳ ಅಪಾಯಕಾರಿ. ಇವತ್ತು ನಿನ್ನೆ ನಮ್ದೇನೋ ರಿಪೋರ್ಟ್ ಲೋಕಸಭೆಯಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಅವರು ಕೂಡ ಈ ಸೋಷಿಯಲ್ ಮೀಡಿಯಾದು ಪ್ರೀ ಮೆಚೂರ್ ಎಕ್ಸ್ಪೋಜರ್ ಇಂದ ಇಡೀ ಆ ಮಕ್ಕಳು ನಾವು ಹ್ಯಾಕ್ ಕಳ್ಕೊಳ್ತಾ ಇದೀವಿ. ಇನ್ಫ್ಯಾಕ್ಟ್ ವಯಸ್ಸಿಗೆ ಬರಕ್ಕಿಂತ ಮುಂಚೆನೆ ಪೋರ್ನ್ಗೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರು. ಇದು ಬಹಳ ಗಂಭೀರವಾದ ವಿಚಾರ. ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಮ್ಮ ರಾಜ್ಯದಲ್ಲೂ ಕೂಡ, ಗೋವಾದಲ್ಲಿ ಟೇಕನ್ ಎ ಡಿಸಿಷನ್. ಒಂದು ಯಾವ್ದಾದ್ರು ಒಂದು ವಯಸ್ಸು ಒಳಗಡೆ ನಾವೇನಾದ್ರೂ ಕೂಡ ಕಂಟ್ರೋಲು, ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ವಿ ಶುಡ್ ಟೇಕ್ ಸಮ್ ಮೆಷರ್. ಇಲ್ಲೇ ಇದ್ರೆ ನಮ್ಮ ಶಾಲೆಗಳ ಪರಿಸ್ಥಿತಿ, ಮನೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ಈ ದೃಷ್ಟಿಯಿಂದ ಇವತ್ತು ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಕ್ಯಾಂಪೇನ್ ಮುಂದುವರಿಸಿದ್ದಾರೆ. ಸರ್, ಇಫ್ ಐ ಮೇ ಸರ್, ಸಾಹೇಬ್ರು ಹೇಳ್ತಾ ಇರೋದು ಬಹಳ ಗಂಭೀರವಾದ ವಿಚಾರ. ಫಿನ್ಲೆಂಡ್ ಆಲ್ಸೋ ಹ್ಯಾಸ್ ಟೇಕನ್ ಅನ್ ಆಕ್ಷನ್. ಸರ್, UK ಇಸ್ ಮಲ್ಲಿಂಗ್. ಆಸ್ಟ್ರೇಲಿಯಾದ ಈಗ 2 ತಿಂಗಳಾಗಿದೆ ಅದು ಬ್ಯಾನ್ ಬಂದ್ಬಿಟ್ಟು. ನಾವು ಕೂಡ ಇಲ್ಲಿ ರಾಜ್ಯದಲ್ಲಿ ರೆಸ್ಪಾನ್ಸಿಬಲ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಏನು ಮಾಡಬೇಕು ಅಂತ ಒಂದು ಸಮಾಲೋಚನೆ ಮಾಡ್ತಾ ಇದ್ದೀವಿ ಸರ್. ಆ್ಯಂಡ್ ನಮ್ಮ ಇಲಾಖೆಯಿಂದ ಮೆಟಾ ಅವ್ರ ಜೊತೆ ಸರ್
ವಿ ಆರ್ ಡಿಜಿಟಲ್ ಡಿಟಾಕ್ಸ್ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಇದೀವಿ. ಕ್ಲೋಸ್ ಟು ಅರೌಂಡ್ 300,000 ಚಿಲ್ಡ್ರನ್, ಮೋರ್ ದನ್ 3 lakh ಚಿಲ್ಡ್ರನ್ ಅಂಡ್ 1 lakh ಟೀಚರ್ಸ್ ಜೊತೆ ಇಂಪಾರ್ಟೆಂಟ್ ಇದು ಸರ್. ಸೊ ಐ ಜಸ್ಟ್ ಥಾಟ್ ಯು ಶುಡ್ ನೋ ಅಬೌಟ್ ಇಟ್. ಥ್ಯಾಂಕ್ ಯು ಸರ್. ಅದಕ್ಕೆ ಇದನ್ನ ನಾವು ಪಕ್ಷಾತೀತವಾಗಿ ಕೆಲವು ಸಂಗತಿಗಳನ್ನ ಮಾಡಬೇಕಾಗುತ್ತೆ. ಅನ್ಫಾರ್ಚುನೇಟ್ ಏನಾಗ್ತಿದೆ ಸಭಾಧ್ಯಕ್ಷರೇ, ನಮ್ಮ ಸದನದಲ್ಲಿ ನೀವು ಕರಿತೀರಾ ವರ್ಷಕ್ಕೆ 30, 35, 40 ದಿವಸ ನಾವು ಒಂದಷ್ಟು ಅಲಿಗೇಷನ್ಸ್ ತರ್ತೀವಿ, ಅವರು ಕೌಂಟರು. ಇದೆಲ್ಲ ಆಗ್ತಾ ಆಗ್ತಾ ಜನಸಾಮಾನ್ಯರಿಗೆ ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರಗಳು ಯಾವುದು ಚರ್ಚೆನೇ ಆಗ್ತಾ ಇಲ್ಲ. ಹೆಲ್ತ್ ಇಶ್ಯೂಸ್ ಇರ್ಬೋದು, ಎಜುಕೇಶನ್ ಇರ್ಬೋದು. ನಾನು ಬಹಳ ಸಲ ಅನ್ಕೋತೀನಿ, ಅಂಬೇಡ್ಕರ್ ರಸ್ತೆಯಲ್ಲಿ ಹೋಗೋಂಗೆ ಈ ವಿಧಾನಸೌಧ ನೋಡಿದ್ರೆ ನನ್ ಬಗ್ಗೆ ಏನಾದ್ರು ಚರ್ಚೆ ಆಗುತ್ತಾ ಅಂತ ಅವನೇನೋ ಯೋಚಿಸ್ತಾನ? ಈಸ್ ಎ ಸಬ್ಜೆಕ್ಟ್ ಆಫ್ ಡಿಸ್ಕಷನ್ ಹಿಯರ್ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಈಗ ನೀವು ರಾಜ್ಯಪಾಲರ ಹತ್ರ ನನ್ನ ಸರ್ಕಾರ ಅಂತ ಹೇಳಿ ಹೇಳಿಸ್ತೀರ. ರಾಜ್ಯದಲ್ಲಿ ನಿಜವಾಗ್ಲೂ ಚೆನ್ನಾಗಿ ಆಡಳಿತ ನಡೆದ್ರೆ ಆ ಶ್ರೀಸಾಮಾನ್ಯ ಬೀದಿಲಿರೋನು ನನ್ನ ಸರ್ಕಾರ ಅಂತಾರೆ. ಅವನೆಲ್ಲಿವರೆಗೂ ನನ್ನ ಸರ್ಕಾರ ಅಂತ ಹೇಳೋದಿಲ್ಲ, ನಂದು ಸರ್ಕಾರ ನನಗೋಸ್ಕರ ಇದೆ ಅಂತ ಹೇಳೋದಿಲ್ಲ. ಹಿಂದೆ ಹೇಳ್ತಾ ಇದ್ರು ಮಾಯ್ ಬಾಪ್ ಅಂತ ಹೇಳ್ತಾರೆ, ಮಾಯ್ ಬಾಪ್ ಸರ್ಕಾರ ಅಂತ. ಅದು ಬೇಡ. ಅವನ ಹಿತ ನಾವು ಕಾಪಾಡ್ತೀವಿ, ಅವನ ರಕ್ಷಣೆ ನಾವು ಮಾಡ್ತೀವಿ, ದಟ್ ಇಸ್ ದ 1 point ಅಜೆಂಡಾ ಅಂತ ಅವನು ಅನಿಸ್ತಾ ಇದೆ. ಈ ವ್ಯವಸ್ಥೆ ಎಲ್ಲಾನು ಕೂಡ ಇದು ಇಟ್ ವಿಲ್ ಬಿಕಮ್ ಮೀನಿಂಗ್ಲೆಸ್. ಇದ್ರ ಜೊತೆ ಇನ್ನೊಂದು ಅಂಶ ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ನೆನ್ನೆ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಮಾತಾಡಿದ್ರು. ಯಾವ ಜನಾರ್ದನ್ ರೆಡ್ಡಿ? ತಲೆಗೆ ಗುಂಡು ಬೀಳದ, ಎದೆಗೆ ಗುಂಡು ಬೀಳದ, ಹೊಟ್ಟೆಗೆ ಗುಂಡು ಬೀಳದ, ಅಮೆರಿಕದಿಂದ ಗನ್ಮೆನ್ ತರಿಸ್ಕೊಳ್ಬೇಕಾದ, ಇರಾನಿಂದ ತರಿಸ್ಕೊಳ್ಬೇಕಾದ, ಅವರ ಕಾರ್ಯಕರ್ತರನ್ನೇ ಗನ್ಮೆನ್ ಮಾಡ್ಕೊಳ್ಬೇಕಾದ ಜನಾರ್ದನ್ ರೆಡ್ಡಿ ಅವರು నేను ಮಾತಾಡಿದ್ರು. ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ, ಒಂದ್ ಸೆಕೆಂಡ್ ಒಂದ್ ನಿಮಿಷ. ಈಗ ಬರೀ ಅದನ್ನೇ ಹೇಳ್ಬೇಡಿ. ಅಲ್ಲ ಪ್ರಾರಂಭ ಸ್ವಾಮಿ ಅವ್ರು ಗಣಿ ವಿಚಾರದಲ್ಲಿ ಅವ್ರು ಮಾತಾಡೋದು ಏನು ಅಲ್ಲ ಅಧ್ಯಕ್ಷರೇ, ನೋಡಿ ಅವ್ರಿಗೆ ಏನು ಮಾತಾಡ್ಬೋದು ಸಂಬಂಧಪಟ್ಟ ಅವ್ರು ಒಳ್ಳೆತನ ಅಲ್ಲ ಆಗಲ್ಲ ಅಧ್ಯಕ್ಷರೇ. ಈಗ ಅದನ್ನ ಹೇಳಿ, ಇನ್ನೇ ಎಷ್ಟು ಗಣಿ ಲೂಟಿ ಮಾಡಿದ್ರು ಮಾಡಬೇಡಿ. ಸಬ್ಜೆಕ್ಟ್ ಏನಂತ ನೋಡಿ. ಆಯ್ತು ನಾನು ಸ್ವಾಮಿ ಅವರೇ ಹೇಳ್ತಾರೆ ತಡೀರಿ. ಹೇಳಿ. 2 ಅಂಶ ಹೇಳಿದ್ರು, ಬಹಳ ಇಂಪಾರ್ಟೆಂಟ್. ಬಹಳ 2 ಅಂಶ ಹೇಳಿದ್ರು. ನೀವು ಮಾತಾಡಬೇಡಿ ಚಂದ್ರಸಭಾ ಅವರೇ. ಲೂಟಿ ಮಾಡಿದ್ ಬಿಜೆಪಿ ಸರ್ಕಾರ. ನೀವಿಲ್ಲ ಆಯ್ತು ನೀವು ಆಯ್ತು ಸರ್. ಈಗ ಅವರು ಒಂದು ಮಾತಾಡ, ನೀವು ಎದ್ದು ಮಾತಾಡಬೇಡಿ. ಯಾರು ಮೃತಪಟ್ಟ ಯುವಕ, ಆ ಕಮ್ಯುನಿಟಿ ಪ್ರಕಾರ, ಆ ಕಮ್ಯುನಿಟಿ ಸಂಪ್ರದಾಯ ಅಂತ ಇದ್ದಾರೆ. ಇಸ್ಲಾಂದೊಂದು ಸಂಪ್ರದಾಯ ಇದೆ, ಬೇರೆ ಬೇರೆ ಜಾತಿದೊಂದು ಸಂಪ್ರದಾಯ. ಅವನನ್ನ ಹೂಡಬೇಕಾಗಿತ್ತು. ಅವರ ಮನೆಯವರು ಹೂಳೋದಕ್ಕೆ ಸ್ಮಶಾನದಲ್ಲಿ ಗುಂಡಿನೂ ಕೂಡ ತೋರಿಸಿ ರೆಡಿ ಇಟ್ಟಿದ್ರು. ಬಟ್ ಪೊಲೀಸ್ ಅವರು ಏನು ಹೇಳಿದೆ, ಅವನ್ನ ಕರ್ಕೊಂಡೋಗಿ ಸುಟ್ಬಿಟ್ರಲ್ಲ, ಏನು ಅರ್ಥ ಆಯ್ತು? ಅವ್ರ ತಾಯಿ ಕೇಳ್ಕೊಳ್ತಾರಂತೆ ಏನು ಅಂತ. ಇಲ್ಲ, MLA ಹೇಳಿದ್ದಾರೆ, ಯಾರೋ ಹೇಳಿದ್ದಾರೆ, ನಾವು ಮಾಡ್ಬಿಟ್ವು ಸುಟ್ಟು. ಒಬ್ಬ ಮನುಷ್ಯ ತೀರೋದ್ಮೇಲೆ ಅವರ ಕುಟುಂಬದ ಭಾವನೆಗಳಿಗೂ ಈ ರೀತಿ ಧಿಕ್ಕರಿಸಿ ಆ ಸಂಪ್ರದಾಯಕ್ಕೆ ತಿಲಾಂಜಲಿ ಕೊಟ್ಟು ತಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ ಸುಟ್ರಲ್ಲ, ಇದ ನಿಮ್ಮ ಆಳುವ ಪಕ್ಷದ ಸಾಧನೆ? ಇದು ಬಹಳ ದುಃಖ ಆಗತ್ತೆ ನನಗಿದು. ಹಿ ಹ್ಯಾಸ್ ಡೈಡ್, ಹಿ ಹ್ಯಾಸ್ ಪಾಸ್ಡ್ ಅವೇ. ಅದು ಕೂಡ ನನಗೆ ಬಹಳ ಮನಸ್ಸಿಗೆ ಅವ್ರು ಹೇಳುವಾಗ ಬಹಳ ಬೇಜಾರಾಯ್ತದು. ಮತ್ತೆ ಒಬ್ಬ ಶಾಸಕನ ಬಗ್ಗೆ ಆ ರೀತಿ ಎಲ್ಲ ಹೋಗಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡೋದು, ಮುಂದೆ ಬಹಳ ಟಾಪ್ ಪೊಸಿಷನ್ ಆಕ್ಯುಪೈ ಮಾಡ್ಕೋಬೇಕು ಅಂತ ಇರೋರಿಗೆ ಅದು ಯಾವ ರೀತಿ ಶೋಭೆ ತರುತ್ತೋ ನನಗಂತೂ ಗೊತ್ತಿಲ್ಲ. ಕೊನೆಯದು, ಮಾನ್ಯ ಸಭಾಧ್ಯಕ್ಷರೇ, ಈ ದೇಶದಲ್ಲಿ 1-2-3 ಹೆಸರುಗಳು ಕಂಡ್ರೆ ಆಗೋದಿಲ್ಲ, ನಾವು ಒಪ್ಕೋತೀವಿ. ಅದರಲ್ಲಿ ಒಂದು ಅಡಾನಿ. ಏನು ಬಿಜೆಪಿ ಅಡಾನಿಗೆ ಒತ್ತೆ ಇಟ್ಬಿಟ್ಟಿದೆ, ಬಿಜೆಪಿ ಅವ್ರ ಸರೆಂಡರ್ ಇದೆ ಅಂತೆಲ್ಲ ಹೇಳ್ತಾರೆ. ಈಗ ನನ್ನ ಹತ್ರ ಒಂದಿದೆ. ರಾಜ್ಯದ ಹಿತಾಸಕ್ತಿ ಬಲಿ ಕೊಟ್ಟು ಅಡಾನಿಗೆ ರಕ್ತಗಂಬಳಿ, ಕಾನೂನು ಅಭಿಪ್ರಾಯ ಕೈ ಸೇರದೆಯೇ ಕೇಂದ್ರಕ್ಕೆ ಪ್ರಸ್ತಾಪ. ಅಡಾನಿ ಸಮೂಹದ ACC ಸಿಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸಂಪೂರ್ಣ 850 ಕೋಟಿ ರೂಪಾಯಿ ವಸೂಲು ಮಾಡಬೇಕು
ಎಂಬ ಕಾನೂನು ಇಲಾಖೆಯ ಅಭಿಪ್ರಾಯಕ್ಕೂ ಎದುರು ನೋಡದೆ ಲೆಟರ್ ಆಫ್ ಇಂಟೆಂಟ್ ಅನ್ನು 1 ವರ್ಷದ ಅವಧಿಯವರೆಗೆ ವಿಸ್ತರಿಸಲು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನೇರವಾಗಿ ಕೇಂದ್ರದ ಸರ್ಕಾರದ ನಿರ್ದೇಶನ ಕೋರಿದೆ. ಅಂದ್ರೆ ನಿಮ್ದು ಅವ್ರು ಅಡಾನಿ ನಮ್ಮಲ್ಲಿ ಮಾಡಿದ್ರೆ ಓಕೆ, ಬೇರೆ ಮಾಡಿದ್ರೆ ಯಾಕೆ? ಇದಾಗ್ಬಿಟ್ರೆ ಬಹಳ ಕಷ್ಟ. ಯು ಶುಡ್ ಹ್ಯಾವ್ ಎನ್ ಅನ್ಕಂಡೀಷನಲ್ ಸ್ಟ್ಯಾಂಡ್, ಎ ಕಂಡೀಷನಲ್ ಫ್ರೆಂಡ್ಶಿಪ್, ಕಂಡೀಷನಲ್ ಅಪೋಸಿಷನ್. ಇದು ಒಂದು ನ್ಯಾಯಯುತವಾಗಿ ನಡೆಯುವ ಸರ್ಕಾರಕ್ಕೆ ಅದು ಸಲ್ಲಲ್ಲ. ಈ ಹಿನ್ನೆಲೆಯಲ್ಲಿ 1 ವರ್ಷ ಕಳೆದ ರಾಜ್ಯಪಾಲರ ಭಾಷೆಯಿಂದ ಈ ರಾಜ್ಯದ ಭಾಷಣ ನಡೆಯುವವರೆಗೂ ನಮ್ಮ ಸಾಮಾನ್ಯ ಜನ ಕನಸಿರೋದು ಇದು ಒಳಜಗಳಗಳಿಂದ ಕೂಡಿರುವ ಸರ್ಕಾರ. ಒಂದ್ ಕಡೆ ತಮ್ಮ, ಇನ್ನೊಂದ್ ಕಡೆ ಮಗ, ಅವರಿಬ್ರು ಶ್ಯಾಡೋ ಬಾಕ್ಸಿಂಗ್ ಇದೆಯಲ್ಲ, ಇದು ಎಂಟರ್ಟೈನ್ಮೆಂಟ್ ವಿತೌಟ್ ಟ್ಯಾಕ್ಸ್. ದಿವಸ ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ಇವರ ಅನುಯಾಯಿಗಳು ಒಂದು ಹೇಳ್ತಾರೆ, ಅವ್ರ ಅನುಯಾಯಿಗಳು ಹೇಳ್ತಾರೆ. ಸಾಮಾನ್ಯ ಜನ ನಿಜವೂ ಹೈರಾಣಾಗಿದ್ದಾರೆ. ಅವನು ಅದಕ್ಕೋಸ್ಕರ ಆಯ್ಕೆ ಮಾಡಿಲ್ಲ. ಎರಡನೇದು ಬೆಲೆ ಏರಿಕೆ ಮಾಡೋ ಒಂದು ಸರ್ಕಾರ. ಮೂರನೇದು ಯಾವುದಾರ ಕಾರಣದಿಂದ ರಾಜಕೀಯ ಸೇಡನ್ನ ತೀರಿಸಿಕೊಳ್ಳುವ ಸರ್ಕಾರ. ಇಷ್ಟೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ಬಿಟ್ರೆ ಟೆಕ್ಸ್ಟ್ ಬುಕ್ ಓದೋನು ಯಾರು? ಕರಿಕ್ಯುಲಮ್ ಓದೋದು ಯಾರು? ಪರೀಕ್ಷೆಯಲ್ಲಿ ಬರೆಯೋರು ಯಾರು? ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದವರು ಕೆಲವರು ಇರ್ತಾರೆ, ಬಹಳ ಬ್ರಿಲಿಯಂಟ್ ಇರ್ತಾರೆ, ಅವ್ರು ಒಂದ್ಸಲ ಓದ್ಬಿಟ್ರೆ ಇರುತ್ತೆ. ಆದರೆ ಸರ್ಕಾರ ಜನರು ನಡೆಸಿರುವ ಪರೀಕ್ಷೆನಲ್ಲಿ ಸಂಪೂರ್ಣ ವಿಫಲ ಆಗಿದೆ. ರಾಜ್ಯಪಾಲರ ಮಾತಿಂದ ಯಾವ ಮಾತು ಹೇಳಿಸ್ಬೇಕು ಅಂತ ವಿವೇಕ ಇಲ್ಲದೆ ಅವರ ಹೇಳ್ಸಕ್ ಹೋಗಿ ಇವತ್ತು ಅದೊಂದು ದೊಡ್ಡ ಚರ್ಚೆ ಆಗ್ತಿದೆ. ಆ ಚರ್ಚೆ ಬಿಡಿ ಪ್ರಶ್ನೆ. ತಾವು ಕೂಡ ಹೇಳಿದ್ದೀರಾ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಒಂದು ಮಾತಾಡಿದ್ದೀರಾ. ಹಾಗೇನೆ ಸರ್ಕಾರದಲ್ಲಿರೋರು ನಿಜವಾಗ್ಲೂ ಕೂಡ ಆತ್ಮಾವಲೋಕನ ಬೇಕು. 1 ವೇಸ್ಟೆಡ್ ಇಯರ್, 1 ವರ್ಷ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ವ್ಯರ್ಥವಾಗಿ ಕಳ್ಕೊಂಡಿರೋ ಸರ್ಕಾರ ಇದು. ಇದು ರಾಜ್ಯಪಾಲರ ಮುಖಾಂತರ ಏನು ಹೇಳಿಸಿದೆ. ನಾವು ರಾಜ್ಯಪಾಲರಿಗೆ ವಂದನೆ ಸಲ್ಲಿಸ್ತೀವಿ, ರಾಜ್ಯಪಾಲರ ಭಾಷಣಕ್ಕಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀವಿ. ಶರತ್ ಬಚ್ಚೇಗೌಡರು, ನೆಕ್ಸ್ಟ್ ವಿಜಯೇಂದ್ರ. ಸನ್ಮಾನ್ಯ ಸಭಾಧ್ಯಕ್ಷರೇ, ನೋಡಿ ಶರತ್ ಅವರೇ, ಸೀನಿಯರ್ ಮೋಸ್ಟ್ ಸುರೇಶ್ ಕುಮಾರ್ ಅವರು ಕರೆಕ್ಟ್ ಟೈಮಲ್ಲಿ ಫಿನಿಶ್. ತಾವು ಕೂಡ ಆದಷ್ಟೆಲ್ಲ ಎಲ್ಲರೂ ಕೂಡ ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಅವರಷ್ಟು ಅನುಭವ ಇಲ್ಲ ಸಭಾಧ್ಯಕ್ಷರೇ, ಸ್ವಲ್ಪ ದಾರಿ ನಾವು ತಪ್ಪಬಹುದು, ಸ್ವಲ್ಪ ತಮ್ಮ ದಯೆ ನಮ್ಮ ಮೇಲಿರಲಿ. ಹಿರಿಯರ ಮಾತು ಕೇಳಿ ಅನುಭವ ಬರ್ತದೆ. ಸಭಾಧ್ಯಕ್ಷರೇ,